ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನೀಗ ಕೋಲಾರ್ಗೆ ಹೋಗ್ತಾ ಇದ್ದೀನಿ. ಆನ್ ದ ವೇ ಹೊಸಕೋಟೆ ರೂಟಲ್ಲಿ ಹೋಗ್ತಾ ಇರೋದ್ರಿಂದ ಬ್ರೇಕ್ಫಾಸ್ಟ್ ಇಲ್ಲೇ ಮಾಡೋಣ ಅಂತ ಪ್ಲಾನ್ ಮಾಡಿ ಬಿರಿಯಾನಿ ತಿನ್ನೋಣ ಅಂತ ಪ್ಲಾನ್ ಮಾಡಿದೆ. ಈಗ ನೋಡೋಣ ತಳಿ, ಫಸ್ಟ್ ಒಂದು ಬಿರಿಯಾನಿ ಸೆಂಟರ್ಗೆ ಹೋಗೋಣ, ಅಲ್ಲಿ ಟೇಸ್ಟ್ ಹೆಂಗಿದೆ ನೋಡೋಣ. ನೆಕ್ಸ್ಟ್ ಇನ್ನೊಂದು ಬಿರಿಯಾನಿ ಸೆಂಟರ್ಗೆ ಹೋಗೋಣ, ಅಲ್ಲಿ ಟೇಸ್ಟ್ ನೋಡೋಣ. ಲಾಸ್ಟಲ್ಲಿ ಬಿರಿಯಾನಿ ಯಾವುದ್ರಲ್ಲಿ ಚೆನ್ನಾಗಿತ್ತು ಅಂತ ತಿಳಿಸ್ಕೊಡ್ತೀನಿ. ಈಗ ನಮಗೆ ಫಸ್ಟು ಸಿಗ್ತಾ ಇರೋದೇ ಮಣಿ ದಮ್ ಬಿರಿಯಾನಿ. ಹೊಸಕೋಟೆ ಎಲ್ಲ ಬಿರಿಯಾನಿಗೆ ಫೇಮಸ್ ಆಗೋಗಿದೆ. ತುಂಬ ಬಿರಿಯಾನಿ ಸೆಂಟರ್ಸ್ಗಳಿದೆ ಇಲ್ಲಿ. ನೋಡೋಣ ಏನು ಸ್ಪೆಷಲ್ ಇದರಲ್ಲಿ, ಏನಕ್ಕೆ ಇಷ್ಟೊಂದು ಫೇಮಸ್ ಆಯಿತು ಬಿರಿಯಾನಿ ಇಲ್ಲಿ ನೋಡೋಣ. ಅಲ್ಲಿ ಹೋಗಿ ತಿಂದಾದ್ಮೇಲೆ ಗೊತ್ತಾಗುತ್ತೆ. ನೋಡೋಣ. ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಂಗೆ ಕೋಲಾರ ಹೋಗ್ಬೇಕಾಗಿತ್ತಲ್ಲ ಅಂತ ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ನೋಡಿ, ಫಸ್ಟು ನಮಗೆ ಮಣಿ ದಮ್ ಬಿರಿಯಾನಿ ಸಿಕ್ತು. ಇಲ್ಲಿ ಲೆಫ್ಟಲ್ಲಿದೆ. ಎಲ್ಲ ಇಲ್ಲೇ ಪಾರ್ಕಿಂಗಲ್ಲೇ ಪಾರ್ಸಲ್ ತಂದ್ಬಿಟ್ಟು ತಿಂತಾ ಇದ್ದಾರೆ. ಅಲ್ಲಿ ಆಗಲ್ಲ ಅನ್ಸುತ್ತೆ. ನೋಡೋಣ, ಫಸ್ಟ್ ತೊಗೊಂಬರ್ತೀನಿ. ನೋಡಿ, ಇಂಟೀರಿಯರ್ ಇದು, ರಶ್ಶು ಇದೆ. ಇಲ್ಲೂ ತಿಂತಾ ಇದ್ದಾರೆ. ಟೋಕನು ಮಣಿ ದಮ್ ಬಿರಿಯಾನಿದು. ಓಕೆ, ಪಾರ್ಸಲ್ ರೆಡಿ ಆಯಿತು. ಕಾರ್ಗೆ ತಗೊಂಡೋಗ್ಬಿಟ್ಟು ತಿನ್ನೋಣ. ಎಲ್ಲ ಇಲ್ಲೇ ತಿಂತಾ ಇದ್ದಾರೆ. ಬಟ್ ನಿಂತ್ಕೊಂಡು ತಿನ್ನೋದಕ್ಕಿಂತ ಕಾರಲ್ಲಿ ಹೋಗಿ ತಿಂದರೆ ಆರಾಮು. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಬಿರಿಯಾನಿ ಹತ್ರ ಹೋಗೋಣ. ಇದನ್ನು ತಿಂದಾದ್ಮೇಲೆ ಇದೇ ಬಾಕ್ಸ್ ಮಣಿ ದಮ್ ಬಿರಿಯಾನಿದು. ಕ್ಲೈಮೇಟ್ ನೋಡಿ, ತಣ್ಣಗಿದೆ. ಕ್ಲೈಮೇಟ್ ಚೆನ್ನಾಗಿದೆ. ಬಿಸಿ ಬಿಸಿ ಬಿರಿಯಾನಿ. ಇನ್ನೂ ನಮ್ಮ ಅದೇ ಕ್ರಿಯೇಟಿವ್ ಕ್ಲಬ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಣಿ ಬಿರಿಯಾನಿ ತಿಂದಾಯಿತು. ಈಗ ನೆಕ್ಸ್ಟ್ ಆನಂದ್ ದಮ್ ಬಿರಿಯಾನಿ ಹತ್ರ ಬಂದು ನೋಡಿ, ಜನ ಇದ್ದಾರೆ. ಗಾಡಿಗಳು ಒಂದು 10 ಗಾಡಿಗಳಿದೆ. ಇದು ನಾವು ವೀಕೆಂಡ್ ಬಂದಿಲ್ಲ, ವೀಕ್ ಡೇಸ್ ಬಂದಿರೋದು. ಅದಕ್ಕೆ ಅಷ್ಟೊಂದು ರಶ್ ಇಲ್ಲ. ಆದರೂ ಒಂದು 40 ಜನ ಇದ್ದಾರೆ ಇಲ್ಲಿ. ಇದು ಮುಗಿಸ್ಕೊಂಡು ಕಾರಲ್ಲಿ ಹೋಗಿ ತಿಂದ್ಬಿಟ್ಟು 2 ಬಿರಿಯಾನಿ ಟೇಸ್ಟ್ ಮಾಡಿದಾಯಿತು. ತುಂಬ ಚೆನ್ನಾಗಿದೆ. 2ಅಲ್ಲಿ ತುಪ್ಪ ಜಾಸ್ತಿ, ಬಟ್ ಮಸಾಲ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಇದಕ್ಕೂ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಟೈಮ್ ಬಂದು ಚಳಿಲಿ ತಿನ್ಬೋದು. ರೆಕಮೆಂಡ್ ಮಾಡ್ತೀನಿ. ಮಣಿ ದಮ್ ಬಿರಿಯಾನಿ ಮಸಾಲೆ ಡಿಫ್ರೆಂಟು, ಬಿಟ್ಟು ತುಪ್ಪ ಜಾಸ್ತಿ, ಸ್ವಲ್ಪ ಇವ್ರ ಫ್ಲೇವರು ಅವ್ರ ಫ್ಲೇವರು ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀವೇನಾದ್ರು ಈ 2 ಬಿರಿಯಾನಿಲಿ ಯಾವ್ದಾದ್ರು ತಿಂದಿದ್ರೆ ಯಾವ ಬಿರಿಯಾನಿ ಟೇಸ್ಟ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ.